ಹಾಯ್ ಹೆಲೋ ನಮಸ್ತೆ. ಕನ್ನಡ ಚಿತ್ರರಂಗಕ್ಕೂ ಆಟೋ ಚಾಲಕರಿಗೂ ಅವಿನಾಭಾವ ಸಂಬಂಧ. ಕನ್ನಡ ಚಿತ್ರರಂಗಕ್ಕೆ 5-6 ದಶಕಗಳಿಂದ ಬೆಂಬಲವಾಗಿ ನಿಂತವರೇ ಆಟೋ ಚಾಲಕರು. ಅದ್ಯಾವುದೇ ಸಿನಿಮಾ ಬಂದರೂ ಅಲ್ಲಿ ಒಂದೆಬ್ಬರಾದರೂ ಆಟೋ ಚಾಲಕರು ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ. ಹೀಗಾಗಿ ಸಿನಿಮಾ ಮಂದಿ ಕೂಡ ಅವರಿಗೆ ಹಾಡಿನ ರೂಪದಲ್ಲೋ ದೃಶ್ಯಗಳ ರೂಪದಲ್ಲೋ ಗೌರವ ಸೂಚಿಸಿದ್ದೂ ಇದೆ. ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲರೂ ಕೂಡ ಆಟೋ ಚಾಲಕರಾಗಿ ತೆರೆ ಮೇಲೆ ನಟಿಸಿದ್ದೂ ಇದೆ. ಶಂಕರ್ ನಾಗ್, ವಿಷ್ಣುವರ್ಧನ್, ಉಪೇಂದ್ರ, ಕಿಚ್ಚ ಸುದೀಪ್, ದರ್ಶನ್, ಗಣೇಶ್ ಸೇರಿದಂತೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟರು ಆಟೋ ಚಾಲಕರಾಗಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲೂ ಹಣ ಗಳಿಸಿದ್ದೂ ಇವೆ. ಆದರೆ ನಾಯಕಿಯವರಿಗೆ ಆಟೋ ಚಾಲಕರಾಗುವ ಅವಕಾಶ ಸಿನಿಮಾಗಳಲ್ಲಿ ಸಿಕ್ಕಿದ್ದು ತೀರಾ ವಿರಳ. ಆದ್ರೀಗ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಆಟೋ ಚಾಲಕರಂತೆ ಖಾಕಿ ತೊಟ್ಟು ಸಾರಥಿ ಏರಿದ್ದಾರೆ. ಹಾಗಂತ ಇದೇನು ಸಿನಿಮಾಗಾಗಿಯಲ್ಲ, ರಿಯಲ್ ಲೈಫ್ನಲ್ಲಿ ಆಟೋ ಚಾಲಕರ ಮನವಿಗೆ ಒಪ್ಪಿ ಅವರ ರಾಯಭಾರಿಯಾಗಿದ್ದಾರೆ. ರಚಿತಾ ರಾಮ್ ಆಟೋ ಚಾಲಕರ ಸಂಘಕ್ಕೆ ರಾಯಭಾರಿಯಾಗಿರುವ ಈ ವಿಶೇಷ ಸಂದರ್ಭದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ರಚಿತಾ ರಾಮ್ ಆಟೋ ಚಾಲಕರ ಸಂಘದ ರಾಯಭಾರಿಯಾಗಿ ಹೊಸ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಆಸೆಯಂತೆ ಖಾಕಿ ತೊಟ್ಟು ಪೋಸ್ ಕೊಟ್ಟಿದ್ದಾರೆ. ಅಲ್ಲದೆ ಆಟೋಗೆ ಕೈ ಮುಗಿದು ಡ್ರೈವರ್ ಸೀಟ್ನಲ್ಲಿ ಕೂತು ಪೋಸ್ ಕೊಟ್ಟಿದ್ದಾರೆ. ಈ ಮೂಲಕ ಇನ್ಮುಂದೆ ಆಟೋ ಚಾಲಕ ಬೆಂಬಲವಾಗಿ ಡಿಂಪಲ್ ಕ್ವೀನ್ ನಿಲ್ಲಲಿದ್ದಾರೆ. ಡಿಂಪಲ್ ಕ್ವೀನ್ ಮನೆ ಮುಂದೆ ಆಟೋ ಚಾಲಕರು ಬಹಳ ಸಂಖ್ಯೆಯಲ್ಲಿ ಸೇರಿದ್ರು. ಬೆಂಗಳೂರಿನ RR ನಗರದಲ್ಲಿ ರಚಿತಾ ರಾಮ್ ವಾಸವಿದ್ದು ಅವರನ್ನ ರಾಯಭಾರಿಯಾಗಿ ಆಹ್ವಾನಿಸಿದ್ದಾರೆ. ಈ ವೇಳೆ ಮಹಿಳಾ ಆಟೋ ಚಾಲಕಿಯರೇ ಹೆಚ್ಚು ಇದ್ದಿದ್ದು ಕಂಡುಬಂದಿತ್ತು. ಅವರು ಪ್ರೀತಿಯಿಂದ ಕೇಳಿಕೊಂಡಿದ್ದಕ್ಕೆ ಡಿಂಪಲ್ ಕ್ವೀನ್ ಅಷ್ಟೇ ಪ್ರೀತಿಯಿಂದ ಒಪ್ಪಿಕೊಂಡಿರೋದು ವಿಶೇಷ. ಈ ವಿಷಯವನ್ನ ವಿಡಿಯೋ ಸಮೇತ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ರಚಿತಾ ರಾಮ್ ಹಂಚಿಕೊಂಡಿದ್ದಾರೆ. ಹಾಗೆ ಅಧಿರಥ ಮಹಾರಥ ಸಾರಥಿಗಳಿಗೆ ನನ್ನ ನಮಸ್ಕಾರ. ನನ್ನನ್ನು ಆಟೋ ಚಾಲಕರ ಸಂಘದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದು ನನಗೆ ಬಹಳ ಹೆಮ್ಮೆಯ ಕ್ಷಣ ಅಂತ ರಚಿತಾ ರಾಮ್ ಬರೆದುಕೊಂಡಿದ್ದಾರೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ರಜನಿಕಾಂತ್ ಸಿನಿಮಾ ಕೂಲಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ನಟಿಸಿದ ಬಳಿಕ ಪರಭಾಷೆಯಿಂದಲೂ ಆಫರ್ ಬರ್ತಿದೆ. ಹಾಗೆ ಕನ್ನಡದಲ್ಲಿ 3 ಸಿನಿಮಾಗಳು ಕೈಯಲ್ಲಿವೆ. ಈಗಾಗಲೇ ಕಲ್ಟ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಜನವರಿ 23ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ನೀನಾಸಂ ಸತೀಶ್ ಜೊತೆ ಅಯೋಗ್ಯ 2, ದುನಿಯಾ ವಿಜಯ್ ಜೊತೆ ನಟಿಸ್ತಾ ಇರೋ ಲ್ಯಾಂಡ್ ಲಾರ್ಡ್ನಲ್ಲಿ ವಿಭಿನ್ನ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಇನ್ನು ಪರಭಾಷೆಯಿಂದ ಬಂದ ಆಫರ್ಗಳ ಬಗ್ಗೆ ಇನ್ನೂ ಮಾಹಿತಿಯನ್ನ ಹಂಚಿಕೊಂಡಿಲ್ಲ.